ನಮಸ್ಕಾರ ಸ್ನೇಹಿತರೆ, ಗ್ರಾಮ 1 NK5ನಲ್ಲಿ OTC ಸರ್ಟಿಫಿಕೇಟನ್ನು ಹೇಗೆ ಪ್ರಿಂಟ್ ತೆಗೆಯೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ರೆವೆನ್ಯೂ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾಡು ಕಚೇರಿ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ನಾಡು ಕಚೇರಿ ವೆಬ್ಸೈಟ್ಗೆ ರೀಡೈರೆಕ್ಟ್ ಆದ ನಂತರ OTC ಸರ್ಟಿಫಿಕೇಟ್ ಅಂತಂದರೆ ನೋಡಿ, ಆಲ್ರೆಡಿ ಈ ಸರ್ಟಿಫಿಕೇಟ್ ಇರುತ್ತೆ. ಅವರು ಪ್ರಮಾಣ ಪತ್ರವನ್ನು ತೆಗೆಸಿರ್ತಾರೆ. ಬಟ್ ಅವ್ರ ಹತ್ರ ಯಾವುದೇ OTC ಸರ್ಟಿಫಿಕೇಟ್ ನಂಬರ್ ಇರೋದಿಲ್ಲ, ಅರ್ಜಿ ಸಂಖ್ಯೆ ಇರೋದಿಲ್ಲ, ಏನೂ ಇರೋದಿಲ್ಲ, ಅಥವಾ ಮಿಸ್ ಆಗಿರುತ್ತೆ. ಅಂಥ ಸರ್ಟಿಫಿಕೇಟನ್ನು ನಾವಿಲ್ಲಿ ಹುಡುಕ್ಬೋದು. ಅದಕ್ಕೆ ನಾವು OTC ಓವರ್ ದ ಕೌಂಟರ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಇದು ಕನ್ಫ್ಯೂಷನ್ ಆಗ್ತಿದೆ ತುಂಬ ಜನರಿಗೆ. ಇಂಗ್ಲೀಷ್ನಲ್ಲಿ ಸರ್ಟಿಫಿಕೇಟ್ ಬರ್ತಿಲ್ಲ ಅಂತಂದರೆ ಇದು ಇಂಗ್ಲೀಷು. ಕನ್ನಡದಲ್ಲಿ ನಾವು ಎನೇಬಲ್ ಮಾಡ್ಕೊಂಡ್ರೆ ಕನ್ನಡದಲ್ಲಿ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ. ನಾನು ಇವಾಗ ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬಂತು ಹೊಸ ವಿನಂತಿ. ನೋಡ್ಬೋದು ಇಲ್ಲಿ ಜಾತಿ ಪ್ರಮಾಣ ಪತ್ರ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮುಂದುವರೆಸಿ. ಅದಾದಮೇಲೆ OTC ಸರ್ಟಿಫಿಕೇಟ್ ನಾನಿಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಬಳಸ್ತೀನಿ. ನೋಡ್ಬೋದು ಇಲ್ಲೊಂದು ರೇಷನ್ ಕಾರ್ಡ್ ನಂಬರ್ ಇದೆ. ನೀವು ಪಡಿತರ ಚೀಟಿ ಹೊಂದಿದ್ದೀರಾ? ಹೌದು ಅಂತ ಟಿಕ್ ಮಾಡ್ತೀನಿ. ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ತೀನಿ. ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಮುಂದುವರಿಸು ಅಂತ ಶೋಧಿಸು ಅಂತ ಕ್ಲಿಕ್ ಮಾಡ್ತೀನಿ. ಅರ್ಜಿದಾರರ ಹೆಸರನ್ನು ಸೆಲೆಕ್ಟ್ ಮಾಡಿ ಶೋಧಿಸಿ ಕೊಡ್ತೀನಿ. ಇಲ್ಲಿ ಬಂತು ನೋಡಿ. ಅದು ಜಾತಿ ಪ್ರಮಾಣ ಪತ್ರ ಆಲ್ರೆಡಿ ಅವ್ರದ್ದು ಅಪ್ಲೈ ಆಗಿದ್ದಿದೆ. ಸರ್ಟಿಫಿಕೇಟ್ ಆಲ್ರೆಡಿ ಇದೆ, ಅಪ್ಲೈ ಮಾಡಿದ್ದಿದೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಅರ್ಜಿ ಸಂಖ್ಯೆ ಇದೆ, ಅರ್ಜಿದಾರ ಹೆಸರನ್ನು ಕರೆಕ್ಟಾಗಿ ನೋಡ್ಕೊಂಡು ಇಲ್ಲಿ ಪೂರ್ವ ವೀಕ್ಷಣೆ ಅಂದರೆ ಪ್ರಿಂಟ್ ಪ್ರಿವ್ಯೂ ಇರುತ್ತೆ. ಅದನ್ನು ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ನಾವು ಸರ್ಚ್ ಮಾಡ್ಬೋದು. ಅರ್ಜಿ ಸಲ್ಲಿಸಬೇಕಾದ್ರೆ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಬಳಸಿರ್ತಾರೆ. ಅದನ್ನು ನಾವಿಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಮೊದಲಿಗೆ ನೋಡ್ಬೋದು ನಾವಿಲ್ಲಿ ಹೊಸ ವಿನಂತಿ ಅರ್ಜಿ. ಇನ್ನೊಂದು ಪ್ರಿಂಟ್ ಪ್ರಿವ್ಯೂ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಟಿಫಿಕೇಟ್ ಪೂರ್ತಿ ಓಪನ್ ಆಗುತ್ತೆ. ಸರಿಯಾಗಿ ಹೆಸರು ಜಾತಿ ಸರಿ ಇದೆ ಅಂತ ನೋಡಬೇಕು. ಚೆಕ್ ಮಾಡಿ ನಾವಿಲ್ಲಿ ಪೇಮೆಂಟನ್ನು ಮಾಡಬೇಕು. ಒಂದು ವೇಳೆ ಹೆಸರು ಅಥವಾ ಇದರಲ್ಲಿ ಏನಾದರೂ ಡೇಟಾ ರಾಂಗ್ ಇತ್ತು ಅಂತಂದರೆ ನೀವು OTC ಸರ್ಟಿಫಿಕೇಟ್ನ ತೆಗಿಲಿಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ಬೋದು. ಮಾಹಿತಿ ಸರಿಯಾಗಿತ್ತು ಅಂತಂದರೆ ನಾವಿಲ್ಲಿ ನಿರ್ಗಮನ ಅಂತ ಹೇಳಿಬಿಟ್ಟು ಪೇಮೆಂಟನ್ನು ಮಾಡಬೇಕಾಗುತ್ತೆ. ನೋಡ್ಬೋದು ಹಣ ಪಾವತಿಸಲು ಮುಂದುವರಿಯಿರಿ. ಸರ್ಟಿಫಿಕೇಟ್ ಮಾಹಿತಿ ಎಲ್ಲ ಸರಿ ಇದೆ. ಹಣ ಪಾವತಿಸಲು ಮುಂದುವರಿಯ ಕ್ಲಿಕ್ ಮಾಡ್ತೀನಿ. ಓಕೆ, ಪೇಮೆಂಟ್ ನೋಡ್ಬೋದು ನೀವು ಇಲ್ಲಿ. ಐ ಆಕ್ಸೆಪ್ಟ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕ್ಲಿಕ್ ಮಾಡಿ ಸೇವಾ ಸಿಂಧು ವ್ಯಾಲೆಟ್ ಅಂತ ಕ್ಲಿಕ್ ಮಾಡ್ತೀವಿ. ಡೈರೆಕ್ಟಾಗಿ ಅದು ಏನಾಗುತ್ತೆ, ನಮ್ಮ ಸೇವಾ ಸಿಂಧು ವ್ಯಾಲೆಟ್ ಮುಖಾಂತರ ಅಮೌಂಟ್ ಡಿಡಕ್ಟ್ ಆಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಮುಂಚೆ ನಾವು ಯಾವ ಥರ ಪೇಮೆಂಟ್ ಮಾಡ್ತಿದ್ವಿ ಅದೇ ಥರ ಇಲ್ಲಿ ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಮಾಡಿದ ನಂತರ ಸರ್ಟಿಫಿಕೇಟ್ ಏನಾದರೂ ಇಲ್ಲಿ ಪ್ರಿಂಟ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ಆಲ್ರೆಡಿ ಆಗಿತ್ತು, ಪೇಮೆಂಟ್ ಆಯಿತು. ಅಲ್ಲಿ ಪ್ರಿಂಟ್ ತೊಗೋಬೋದು. ಇಲ್ಲಿ ಪ್ರಿಂಟ್ ಸಿಗುತ್ತೆ. ಸರ್ಟಿಫಿಕೇಟ್ ಮರುಮುದ್ರಣ. ಇದಕ್ಕೆ ರೀಪ್ರಿಂಟ್ ಅಂತ ನಾವು ಹೇಳ್ತೀವಿ. ಮರುಮುದ್ರಣ, ಅದಕ್ಕೆ OTC ಸರ್ಟಿಫಿಕೇಟ್ ಅಂತ ಕರೀತಾರೆ. ಮರುಮುದ್ರಣ. ಇದು ಮರುಮುದ್ರಣ ಅಂತ ಕರಿತೀವಿ. ಇದು OTC ಸರ್ಟಿಫಿಕೇಟ್. ಇದಿಷ್ಟು ಮಾಹಿತಿ OTCಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಧನ್ಯವಾದ.